ವಿಜಯ್ 108 ಸ್ಥಾನ ಗೆದ್ರು ನೆಮ್ಮದಿ ಇಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ವಿಜಯ್ ಸಿಎಂ ಆಗೋದು ಅವರಿಗೆ ಇಷ್ಟ ಇಲ್ಲ. ತಮಿಳುನಾಡಿನ ಈ ವ್ಯಕ್ತಿ ಕೈಯಲ್ಲಿದೆ ವಿಜಯ್ ಭವಿಷ್ಯ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ತಮಿಳುನಾಡಿನಲ್ಲಿ ರಿಸಲ್ಟ್ ಬಂದ ದಿನದಿಂದಲೂ ವಿಚಿತ್ರ ಆಟ ನಡೀತಾ ಇದೆ. ಸರ್ಕಾರದ ಸುತ್ತ ಸಾಕಷ್ಟು ಸಸ್ಪೆನ್ಸ್ ಕೂಡ ನಡೀತಾ ಇದೆ. ಅದು ದಳಪತಿ ವಿಜಯ್ ಅವರ ಟಿವಿಕೆ ಆಗಿರಲಿ, ಡಿಎಂಕೆ ಆಗಿರಲಿ ಅಥವಾ ಎಐಡಿಎಂಕೆ ಆಗಿರಲಿ, ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಇದರ ಪ್ರಕಾರ ತಮಿಳುನಾಡಲ್ಲಿ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿರೋದು ಪಕ್ಕಾ ಆಗಿದೆ. ವಿಜಯ್ ಅವರ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಬಹುಮತ ಇಲ್ಲದೆ ಸರ್ಕಾರ ರಚನೆಗೆ ತುಂಬಾ ಶ್ರಮ ಕೂಡ ಪಡ್ತಾ ಇದೆ. ಇದೊಂದು ಕಾರಣಕ್ಕೆ ರಾಜ್ಯಪಾಲರು ವಿಜಯ್ಗೆ ಸರ್ಕಾರ ರಚಿಸಲು ಆಹ್ವಾನ ಕೂಡ ಇಲ್ಲಿಯೂ ಕೂಡ ಕೊಟ್ಟಿಲ್ಲ. ಇನ್ನು ಯಾರೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳಬೇಕೆಂಬ ಬಗ್ಗೆ ಟಿವಿಕೆ ಪಕ್ಷ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕೂಡ ಇದೆ. ಇದರ ಮಧ್ಯೆ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದೆ. ಎಐಡಿಎಂಕೆ ಪಕ್ಷದ ಮುಖಂಡರು ಒಂದು ಹೆಜ್ಜೆ ಮುಂದೆ ಹೋಗಿ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ತಮಿಳುನಾಡು ರಾಜಕೀಯವು ನಿರಂತರವಾಗಿ ತಿರುವುಗಳನ್ನ ಕಾಣ್ತಾ ಇದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆಯು ಸ್ಥಗಿತಗೊಂಡಿದೆ. ಟಿವಿಕೆಯನ್ನ ಅಧಿಕಾರದಿಂದ ದೂರ ಇಡಲು ಎಐಡಿಎಂಕೆ ಈಗ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನ ಕೂಡ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಒಟ್ಟು 234 ಸ್ಥಾನಗಳಿವೆ. ಈ ಬಾರಿ 234 ಸದಸ್ಯರ ವಿಧಾನಸಭೆಯು ವಿಭಜಿತ ಜನಾದೇಶವನ್ನ ನೀಡಿದೆ. ತಮಿಳುನಾಡು ಚುನಾವಣೆಯಲ್ಲಿ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗಳಿಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಬಹುಮತಕ್ಕೆ ಅಗತ್ಯವಾದ 118 ಸ್ಥಾನಗಳನ್ನ ತಲುಪಬೇಕಾಗಿದೆ. ಡಿಎಂಕೆ 59 ಸ್ಥಾನಗಳನ್ನ ಗೆದ್ರೆ ಎಐಡಿಎಂಕೆ 47 ಸ್ಥಾನಗಳನ್ನ ಗೆದ್ದಿರುವಂತಹದ್ದು. ಫಲಿತಾಂಶಗಳ ನಂತರ ಟಿವಿಕೆಯನ್ನ ಬೆಂಬಲಿಸಿದ ಕಾಂಗ್ರೆಸ್ನ 5 ಶಾಸಕರು ಈಗಾಗಲೇ ಬೆಂಬಲ ಕೂಡ ಕೊಟ್ಟಿರುವಂತಹದ್ದು ಟಿವಿಕೆ ಪಕ್ಷಕ್ಕೆ. ಕಾಂಗ್ರೆಸ್ ಮತ್ತು ಟಿವಿಕೆ ಹೊಂದಿದ್ದ ಸ್ಥಾನಗಳನ್ನ ಸೇರಿಸಿದ್ರೆ ಒಟ್ಟು 113ಕ್ಕೆ ಬರುತ್ತೆ. ಅಷ್ಟು ಕೂಡ ದಳಪತಿ ವಿಜಯ್ 2 ಸ್ಥಾನಗಳನ್ನ ಗೆದ್ರು, 1 ಸ್ಥಾನ ಖಾಲಿಯಾಗಬೇಕಾಗಿದೆ. ಇದು ಟಿವಿಕೆ ಮೈತ್ರಿಕೂಟದ ಸಂಖ್ಯೆಯನ್ನ 112ಕ್ಕೆ ಇಳಿಸುತ್ತೆ. ತಮಿಳುನಾಡಿನ ಭವಿಷ್ಯ ಈಗ ಏನಾಗಿದೆ ಎಂಬುದನ್ನ ಕಾಲ ಮಾತ್ರ ನಿರ್ಧಾರ ಮಾಡಬೇಕಾಗಿದೆ. ಆದರೆ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಟಿವಿಕೆ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಎಂಬ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತಹದ್ದು. ನಾನು ಆಗಲೇ ಹೇಳಿದಂತೆ ಒಬ್ಬರೇ ವ್ಯಕ್ತಿಯಿಂದ ಮಾತ್ರ ವಿಜಯ್ ಅವರ ಭವಿಷ್ಯ ನಿಂತಿದೆ ಅಂತಂತೇಳಿ ನಾನು ಮೊದಲೇ ಹೇಳಿದ್ದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ಟಾಲಿನ್ ಅವರು. ಸ್ಟಾಲಿನ್ ಅವರು ಎಐಡಿಎಂಕೆ ಮೈತ್ರಿ ಪ್ರಸ್ತಾವನೆಯನ್ನು ಕೂಡ, ಅಂದ್ರೆ ಎಐಡಿಎಂಕೆ ಜೊತೆಗೆ ಡಿಎಂಕೆ ಈ 2 ಪಕ್ಷಗಳು ಏನು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಅವರ ಒಂದು ನಿರ್ಧಾರ ಇದೆಯಲ್ಲ, ಆ ನಿರ್ಧಾರ ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಎಐಡಿಎಂಕೆ ಪಕ್ಷವನ್ನ ಅವರು ವಿರೋಧ ಮಾಡಿಕೊಂಡೇ ಬರ್ತಾ ಇದ್ರು. ಆದ್ರೆ ಈಗ ಎಐಡಿಎಂಕೆ ಜೊತೆ ಸ್ಟಾಲಿನ್ ಅವರು ಒಪ್ಪಂದವನ್ನ ಮಾಡ್ಕೊಳ್ತಾರಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಸ್ಟಾಲಿನ್ ಅವರ ನಿರ್ಧಾರ ದಳಪತಿ ವಿಜಯ್ ಅವರ ಟಿವಿಕೆಗೆ ಅತಿ ದೊಡ್ಡ ಪಕ್ಷವಾಗಿದ್ರು ಕೇವಲ ವೀಕ್ಷಕರಾಗಿ ಸೀಮಿತಗೊಳ್ಳುತ್ತದೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗ ತಮಿಳುನಾಡಲ್ಲಿ ನಡೀತಿರುವಂತಹದ್ದು. ವಾಸ್ತವವಾಗಿ ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತದ ಬೆಂಬಲವನ್ನ ಇಲ್ಲಿವರೆಗೂ ಕೂಡ ಪ್ರದರ್ಶನ ಮಾಡಿಲ್ಲ ಅಂತೇಳಿ ತಮಿಳುನಾಡಿನ ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಟಿವಿಕೆ ನಾಯಕರಿಗೆ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದರರ್ಥ ದಳಪತಿ ವಿಜಯ್ ಅವರು ತಮ್ಮ ಪಕ್ಷದ ಬಹುಮತವನ್ನ, ಅಂದ್ರೆ ತಮ್ಮ ಬಹುಮತದ ಸಂಖ್ಯೆಯನ್ನ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ಟಿಲ್ಲ ಅನ್ನೋದು ಇಲ್ಲಿ ಅವರ ಅರ್ಥ ಆಗಿರುವಂಥದ್ದು. ಅಂದ್ರೆ ರಾಜ್ಯಪಾಲರು ಕೂಡ ನೇರವಾಗಿ ಹೇಳಿದ್ದಾರೆ, ನೀವು ಮೆಜಾರಿಟಿ ಕಂಪ್ಲೀಟ್ ಆಗಿ ನೀವು ತೋರಿಸಿಲ್ಲ, ಸೊ ಹಾಗಾಗಿ
ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಂತೇಳಿ ರಾಜ್ಯಪಾಲರು ನೇರವಾಗಿ ಈಗ ಹೇಳಿರೋದು. ಇದರ ಜೊತೆಗೆ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ನೀಡಿರುವಂಥದ್ದು. ವಿಜಯ್ ಮುಖ್ಯಮಂತ್ರಿ ಆಗುವುದನ್ನ ತಡೆಯಲು ಎಐಡಿಎಂಕೆ ಬೆಂಬಲ ಕೋರ್ತಾ ಇದೆ, ಹೀಗಂತ ಸ್ಟಾಲಿನ್ ಅವರು ತಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಮುಂದೆ ಹೇಳಿರುವಂಥದ್ದು. ಇದರ ನಂತರ ಶಾಸಕರು ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲು ಸ್ಟಾಲಿನ್ ಅವರಿಗೆ ಅಧಿಕಾರ ನೀಡಿರುವಂಥದ್ದು. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ಒಂದು ಫೈನಲ್ ಡಿಸಿಷನ್ ಅನ್ನು ತೆಗೆದುಕೊಳ್ಳಿ ಅಂತೇಳಿ ಸ್ಟಾಲಿನ್ ಅವರಿಗೆ ಅವರ ಶಾಸಕರು ಅಂದ್ರೆ ಡಿಎಂಕೆ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಟಾಲಿನ್ ಅವರಿಗೆ ನೇರವಾದಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಂದ್ರೆ ನೀವು ಟಿವಿಕೆ ಜೊತೆ ಹೋಗ್ಬೇಕಾ ಬ್ಯಾಡ್ವಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿ ಈಗ ಸ್ಟಾಲಿನ್ ಅವರಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದು. ತಮಿಳುನಾಡಿನ ರಾಜಕೀಯ ಲೆಕ್ಕಾಚಾರವು ಇದ್ದಕ್ಕಿದ್ದಂತೆ ಸಣ್ಣ ಪಕ್ಷಗಳನ್ನ ಕಿಂಗ್ ಮೇಕರ್ಗಳನ್ನಾಗಿ ಮಾಡ್ತಾ ಇದೆ. ತಲಾ ಇಬ್ಬರು ಶಾಸಕರನ್ನ ಹೊಂದಿರುವಂತಹ ಸಿಪಿಐ ಮತ್ತು ವಿಸಿಕೆ ಈಗ ಸರ್ಕಾರ ರಚಿಸುವಲ್ಲಿ ಪ್ರಯತ್ನದಲ್ಲಿ ಸಮತೋಲನ, ಅಂದ್ರೆ ಈ ಎರಡೂ ಪಕ್ಷಗಳು ಸಿಪಿಐ ಮತ್ತೆ ವಿಸಿಕೆ ಈ ಎರಡೂ ಸಣ್ಣ ಪಕ್ಷಗಳು ತಮಿಳುನಾಡಲ್ಲಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಅವ್ರಿಗೂ ಕೂಡ ಈಗ ಒಂದಷ್ಟು ಸಾಮರ್ಥ್ಯ ಇರುವಂತಹದ್ದು. ಟಿವಿಕೆ ಮತ್ತು ಎಐಡಿಎಂಕೆ ಎರಡೂ ಬಣಗಳು ತಮ್ಮ ಬೆಂಬಲವನ್ನ ಪಡೆಯಲು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಆ ಎರಡೂ ಪಕ್ಷದ ಶಾಸಕರುಗಳು ಕೂಡ ಈಗ ಹೇಳಿರುವಂಥದ್ದು. ಶಾಸಕಾಂಗ ಪಕ್ಷದ ಸಭೆಗೆ ಕೆಲವು ಗಂಟೆಗಳ ಮೊದಲು ಸ್ಟಾಲಿನ್ ವಿಸಿಕೆ, ಸಿಪಿಐ ಮತ್ತು ಸಿಪಿಎಂ ನಾಯಕರೊಂದಿಗೆ ಚರ್ಚೆ ಕೂಡ ನಡೆಸಿದರು. ಈ ಸಂದರ್ಭದಲ್ಲಿ ಎಐಡಿಎಂಕೆಯನ್ನ ಸಂಪರ್ಕಿಸುವ ವಿಷಯವೂ ಕೂಡ ಪ್ರಸ್ತಾಪವಾಯಿತು. ಇದು ಒಂದಷ್ಟು ಆಂತರಿಕ ಚರ್ಚೆಗಳ ನಂತರ ಮಿತ್ರ ಪಕ್ಷಗಳು ಅಂತಿಮ ನಿಲುವನ್ನ ತೆಗೆದುಕೊಳ್ಳುವಂತಹ ಒಂದು ನಿರೀಕ್ಷೆ ಇದೆ. ಇದರರ್ಥ ಇಂದು ಅಂದ್ರೆ ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದ್ದಂತಹ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಜೊತೆಗೆ ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ನಿರ್ಧರಿಸಿದರೆ, ಒಂದು ವೇಳೆ ಏನಾದರೂ ಆ ಒಂದು ನಿರ್ಧಾರವನ್ನ ಮಾಡಿದ್ರೆ ದಳಪತಿ ವಿಜಯ್ ಅವರ ಸಿಎಂ ಕನಸು ಭಗ್ನವಾಗುವುದು ಕಟ್ಟಿಟ್ಟ ಬುತ್ತಿ. ಎಐಡಿಎಂಕೆ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರಲು ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದೆ. ಇದನ್ನು ಹೇಗಾದ್ರೂ ಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ಳೇಬೇಕು ಅಂತೇಳಿ ಈಗಾಗಲೇ ಎಐಡಿಎಂಕೆ ನಾಯಕರು ಕೂಡ ಅದನ್ನ ಕಾರ್ಯರೂಪಕ್ಕೆ ತರಲು ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು. ಹೇಗಾದ್ರೂ ಮಾಡಿ ಡಿಎಂಕೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತಮಿಳುನಾಡಲ್ಲಿ ಸರ್ಕಾರವನ್ನ ರಚನೆ ಮಾಡಲೇಬೇಕು ಅಂತೇಳಿ ನಿರ್ಧಾರ ಕೂಡ ಮಾಡ್ಕೊಂಡಿರುವಂಥದ್ದು. ಆದ್ರೆ ಇಲ್ಲಿ ಒಂದು ವೇಳೆ ಏನಾದರೂ ಆ ರೀತಿ ಏನಾದ್ರು ಆದ್ರೆ 108 ಸ್ಥಾನಗಳನ್ನ ಗೆದ್ದಿರುವಂತಹ ವಿಜಯ್ ಅವರಿಗೆ ಸಾಕಷ್ಟು ಬೇಸರ ಆಗುತ್ತೆ, ಜೊತೆಗೆ ಅವರ ಅಭಿಮಾನಿಗಳು ಕೂಡ ತುಂಬಾ ಬೇಸರ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಸ್ಟಾಲಿನ್ ಅವರ ಕೈಯಲ್ಲಿ ವಿಜಯ್ ಅವರ ಭವಿಷ್ಯ ನಿಂತಿರುವಂತಹದ್ದು. ಅಂದ್ರೆ ಸ್ಟಾಲಿನ್ ಅವರು ಏನಾದರೂ ಒಂದು ವೇಳೆ ಏನಾದ್ರೂ ಎಐಡಿಎಂಕೆ ಜೊತೆ ಏನಾದ್ರೂ ಒಪ್ಪಂದ ಮಾಡ್ಕೊಳ್ಳದೆ ವಿಜಯ್ ಅವರಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ವಿಜಯ್ ಅವರು ಸಿಎಂ ಅಧಿಕಾರವನ್ನ ಅಂದ್ರೆ ಸಿಎಂ ಪಟ್ಟವನ್ನ ಅಲಂಕರಿಸ್ತಾರೆ. ಒಂದು ವೇಳೆ ಏನಾದರೂ ಸ್ಟಾಲಿನ್ ಅವರು ಏನಾದರೂ ಮನಸ್ಸನ್ನ ಬದಲಾಯಿಸಿ ಎಐಡಿಎಂಕೆ ಜೊತೆ ಏನಾದರೂ ಹೊಂದಾಣಿಕೆ ಮಾಡ್ಕೊಂಡ್ರೆ 108 ಸ್ಥಾನವನ್ನ ಗೆದ್ರೂ ಕೂಡ ಅವರು ಅವಸ್ಥೆಗೆ ಅದೊಂದು ಗೆಲುವು ಆಗ್ಬಿಡುತ್ತೆ ಅನ್ನೋ ಒಂದಷ್ಟು ಕೂಡ ಈಗ ಚರ್ಚೆ ಈಗ ತಮಿಳುನಾಡಲ್ಲಿ ಆಗ್ತಾ ಇರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ